ಶಾಸಕ ಹ್ಯಾರಿಸ್ ಅವ್ರ ಮನೆ ಮೇಲೆ ಇಡಿ ರೈಡ್ ಆಗಿದೆ ಸರ್. ನಲ್ಪಾಡ್ ಅವ್ರ ಮನೆ ಮೇಲೆ ಇಡಿ ರೈಡ್ ಆಗಿದೆ. ಕೇಂದ್ರ ಸರ್ಕಾರದವರು ಯಾವಾಗಲೂ ಕಾಂಗ್ರೆಸ್ನವ್ರನ್ನೇ ಗುರಿ ಇಟ್ಕೊಂಡು ಮಾಡ್ತಾರೆ. ಬಿ ಜೆ ಪಿಯವರು ಮಾಡ್ತಾರ, ಮನೆ ಮೇಲೆ ರೈಡ್ ಮಾಡ್ತಾರ. ಸರ್ ತಮ್ಮ ಗ್ಯಾರಂಟಿ ಯೋಜನೆಗಳನ್ನು ಎಲ್ಲ ಪಕ್ಷಗಳು ಮತ್ತು ಎಲ್ಲ ರಾಜ್ಯಗಳು ಕಾಪಿ ಮಾಡ್ತಾ ಇದ್ದಾರೆ. ತಮ್ಮ ಈಗ ಯಾರು ವಿರೋಧ ಮಾಡಿದ್ರು ಅವ್ರಿಗೆ ಈಗ ಗೊತ್ತಾಯ್ತಲ್ಲ, ಗ್ಯಾರಂಟಿ ಯೋಜನೆಗಳು ಬಡವ್ರಿಗೋಸ್ಕರ ಇರ್ತಕ್ಕಂಥ ಕಾರ್ಯಕ್ರಮಗಳು ಅಂತ ಗೊತ್ತಾಯ್ತಲ್ಲ. ಸಿಎಂ ತಮ್ಮ ಕ್ಷೇತ್ರದ ಸತ್ತವ್ರಿಗೆ ಮಾತ್ರ ಪರಿಹಾರ ಕೊಡ್ತಿದ್ದಾರೆ, ಬೇರೆ ಕ್ಷೇತ್ರಗಳಲ್ಲಿ ಸತ್ತವ್ರಿಗೆ ಪರಿಹಾರ ಕೊಡ್ತಿಲ್ಲ ಅಂತ JDS ಶಾಸಕ ಪತ್ರ ಬರ್ತಿದ್ದಾರೆ ಸರ್ ನಿಮಗೆ. ಯಾರು? ಶರಣಗೌಡ ಕಂದಕೂರ್. ಶರಣಗೌಡ ಕಂದಕೂರ್ ಗುರುಮಠ್ ಎಲ್ರಿಗೂ ಕೊಡ್ತೀವಿ ಸರ್. 6 ಜನ ಸತ್ತಲ್ಲ ಸರ್, ಮೊನ್ನೆ 6 ಜನ ಸತ್ತಲ್ಲ ಸರ್, ಅವರಿಗೆ ಪರಿಹಾರ ಕೊಟ್ಟಿದ್ದಾರೆ 5 ಲಕ್ಷ. ನಮ್ಮ ಕ್ಷೇತ್ರದ 4 ಜನ ಸತ್ತಿದ್ರು, ಅವ್ರಿಗೆ ಪರಿಹಾರ ಇನ್ನೂ ಕೊಟ್ಟಿಲ್ಲ ಅಂತ. ಅವ್ರು ಕೇಳಿದ್ರೆ ಕೊಡ್ತೀನಿ, ಕೇಳಿಲ್ಲ ಅವರು, ಕೊಡ್ತೀವಿ ಸರ್. ಮತ್ತೆ ಗುಂಡ್ಲುಪೇಟೆಯಲ್ಲಿ ಸತ್ತಿದ್ದಾರೆ. ಗುಂಡ್ಲುಪೇಟೆಯಲ್ಲಿ ಅಲ್ಲಿ ನಾರ್ತ್ ಕರ್ನಾಟಕ ಗುರುಮಠಕಲ್ ಸರ್, ಗುರುಮಿಟ್ಕಲ್ ಯಾದಗಿರಿ ಗುರುಮಿಟ್ಕಲ್ ಬಂದು ಅವ್ರು MLA ಬಂದು ನನಗೆ ಕೇಳಿದ್ರೆ ಕೊಡ್ತೀನಿ, ಅಥವಾ ನಮಗೆ ಗೊತ್ತಾದರೂ ಕೂಡ ಕೊಡ್ತೀವಿ. ಸರ್, ಕಾಂಗ್ರೆಸ್ ಪಕ್ಷದವರು ಮಹಿಳಾ ವಿರೋಧಿಗಳಂತೇಳಿ ದೇಶಾದ್ಯಂತ ಬಿಜೆಪಿಯವರು ಒಂದು ರ್ಯಾಲಿ ಸ್ಟಾರ್ಟ್ ಮಾಡಿದ್ದಾರೆ. ಬಿಜೆಪಿಯವರೇ ಮಹಿಳಾ ವಿರೋಧಿಗಳು. ಮಹಿಳಾ ಮೀಸಲಾತಿಗೆ ಯಾವಾಗ ಶುರುವಾದ್ದು ಮಹಿಳಾ ಮೀಸಲಾತಿ? 73, 74 ಅಮೆಂಡ್ಮೆಂಟ್ ಮಾಡಿದವ್ರು ಯಾರು? ಅದನ್ನು ವಿರೋಧ ಮಾಡಿದವ್ರು ಯಾರು? 73, 74 ಅಮೆಂಡ್ಮೆಂಟು ಮಹಿಳಾ ಮೀಸಲಾತಿಯನ್ನು ಲೋಕಲ್ ಗೌರ್ಮೆಂಟ್ಸ್ಗಳಲ್ಲಿ ಕೊಡಬೇಕು ಅಂತ ಮಾಡಿದವರು ಕಾಂಗ್ರೆಸ್ನವರು. ಅದನ್ನು ರಾಜ್ಯಸಭೆಯಲ್ಲಿ ಕೆಡುವುದವ್ರು ಯಾರು? ಯಾರ್ರೀ ಗೊತ್ತೇ ನಿಮಗೆ? ಮತ್ತು ಇದನ್ನು ಮಾಡಿದವ್ರು ಯಾರು? 73rd, 74th ಅಮೆಂಡ್ಮೆಂಟ್ ಮಾಡಿದವ್ರು ಯಾರು? ರಾಜೀವ್ ಗಾಂಧಿಯವರು ಯಾವ ಪಾರ್ಟಿಯವರು? ಮತ್ತು ಅದನ್ನು ವಿರೋಧ ಮಾಡಿದವರು NDA ವಿರೋಧ ಮಾಡಿತ್ತು. NDA ಅಂದರೆ ಯಾರು? BJP. ಮತ್ತು ಅವರು ಈಗ ರಾಜಕೀಯ ಮಾಡಲಿಕ್ಕೋಸ್ಕರವಾಗಿ ಡಿಲಿಮಿಟೇಷನ್ನು ಸೇರಿಸಿ ತಂದಿದ್ದಾರೆ. ನಾವು ವುಮೆನ್ ರಿಸರ್ವೇಷನ್ಗೆ ವಿರೋಧ ಅಲ್ಲ, ಡಿಲಿಮಿಟೇಷನ್ಗೆ ವಿರೋಧ ಅಷ್ಟೇ. ಡಿಲಿಮಿಟೇಷನ್ ಈ ವರ್ಷ ಮಾರ್ಕ್ಸ್ ಕೊಡಿ, ಮುಂದಿನ ವರ್ಷ ನೀವು ತೀರ್ಮಾನ ಮಾಡಿ ಅಂತ ಹೇಳಿದರು. ಕೊಟ್ಟ ಭರವಸೆ ಈಡೇರಿಸ್ತಾ ಇದ್ದೀರಿ, ಮತ್ತೆ ಯಾರು ತಪ್ಪಿತಸ್ಥರು ಅನ್ನೋದೇ ಗೊತ್ತಾಗಲ್ಲ. ತಪ್ಪಿತಸ್ಥರ ವಿರುದ್ಧ ಯಾವುದೇ ಒಂದು ಕ್ರಮವಾಗಿಲ್ಲ ಸರ್. ಮೈಸೂರು DC ವಿರುದ್ಧ ತಮ್ಮ ಭರವಸೆ ಈಡೇರಿಸ್ತಾ ಇರ್ತವೆ. ಏನು ಭರವಸೆ ಕೊಟ್ಟಿದ್ದೀರಿ ಅವಾಗೆಲ್ಲ ಇವತ್ತು ಕೊಡ್ತಾ ಇದ್ದೀರಿ, ಬಟ್ ತಪ್ಪಿತಸ್ಥ ಯಾರು ಅನ್ನೋದೇ ಗೊತ್ತಾಗಲ್ಲ ಇದುವರೆಗೆ. ತಪ್ಪಿತಸ್ಥರು ಅಂದರೆ ಆಕ್ಸಿಡೆಂಟ್ ದುರಂತದಲ್ಲಿ ಆಕ್ಷನ್ ತಗೊಳಕ್ಕೆ ಅಧಿಕಾರಿಗಳು ಅಲ್ಲಿ ಹೇಳ್ತೀನಿ, ಅಧಿಕಾರಿಗಳ ಜೊತೆ ಮಾತಾಡ್ತೀನಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.